ಇವೆಲ್ಲ 80 ಮೊಟ್ಟೆ ಹಿಡಿತಕ್ಕಂಥ ಇಂಕ್ಯುಬೇಟರ್ಸ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀವಿ. ಈ ಥರ ಒಳಗಡೆ ಜೋಡಿಸ್ಕೊತೀವಿ. ಇಷ್ಟೇ ಕೆಲಸ. ನೋಡ್ಬೋದು ನರಗಳೆಲ್ಲ ಲೈಟಾಗಿ ಒಳಗಡೆ ಕಾಣಿಸ್ತಾ ಇದೆ. ಎಲ್ಲ ಮ್ಯಾಕ್ಸಿಮಮ್ ಕವರ್ ಆಗಿಬಿಟ್ಟಿದೆ. ಬಂದಿರೋ ಮರಿಗಳನ್ನೆಲ್ಲ ಬ್ರೂಡಿಂಗ್ ಹಾಕಿ 1 ತಿಂಗಳ ಕಾಲ ಸಾಕಿ ಹಂಗೆ ಹೊರಗಡೆ ಬಿಡ್ತಾ ಇರ್ತೀವಿ. 2 ಇಂಚ್ ಮಂದ ಇರುತ್ತೆ. ಇದೇನಂದ್ರೆ ಹೀಟು ಹೊರಗಡೆ ಹೋಗ್ಲಿಕ್ಕೆ ಬಿಡಲ್ಲ. ಹೊಡೆಯೋ ಚಾನ್ಸಸ್ ಇರಲ್ಲ ಸರ್. ಎಷ್ಟೇ ಗಟ್ಟಿಯಾಗಿ ನಾವು ಹಾಕೊಂಡು ಹೊಡೆಯೋಣ ಅನ್ಕೊಂಡು ಹೊಡೆದ್ರೇನು ಸರ್. ಈಗ ಇಂಕ್ಯುಬೇಟರ್ ಜೊತೆನಲ್ಲಿ ನಾವು ನೈಲಾನ್ ಮೆಶ್ ಕೂಡ ಪ್ರೊವೈಡ್ ಮಾಡ್ತಾ ಇದೀವಿ ಸರ್. ಕೋಳಿಗಳು ನೈಟ್ ಟೈಮ್ ಕುತ್ಕೊಳ್ಳಿಕ್ಕೆ ಒಂದು ಅಣುವಾಗಿರ್ತಕ್ಕಂಥ ಒಂದು ಪ್ಲೇಸ್ ಬೇಕಾಗುತ್ತೆ. ಹಗಲು ತಲೆ ತಿರ್ಗಾಡೋದಕ್ಕೆ ಸ್ವಲ್ಪ ಜಾಗ ಬೇಕಾಗುತ್ತೆ. ರೂಮ್ಗೆ ಏನು ನಾವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಬೇಕಂತೇನೂ ಇಲ್ಲ ಸರ್. ಜಸ್ಟ್ ನೋಡಿ ನಾವೇನು ಮಾಡಿದ್ದೇವೆ ಅಂದರೆ ಐರನ್ ಫ್ರೇಮ್ಸ್ ಹಾಕ್ಬಿಟ್ಟು ಅದ್ರ ಮೇಲೆ ಟಾರ್ಪಲ್ ಇನ್ನು ಹಾಕ್ಬಿಟ್ಟಿದ್ದೀವಿ ಸರ್. ಕೃಷಿ ಹೊಂಡ ಟಾರ್ಪಲ್ ಹಾಕ್ಕೊಂಡು ಒಂದು ರೂಮ್ ಮಾಡ್ಕೊಂಡಿದ್ದೀವಿ. ಇದ್ರ ಮೇಲೆ ನಾವು ಕೂತ್ಕೊಂಡ್ರೇನು, ನಾವು ಇದ್ರ ಮೇಲೆ ಹತ್ತು ಬಿಟ್ರೇನು ನಮಗೇನು ಬಾಕ್ಸ್ ಅನ್ನೋದು ಸಮಸ್ಯೆ ಆಗೋ ಚಾನ್ಸಸ್ ಇರೋದಿಲ್ಲ. ನೀವು ನೋಡ್ಕೋಬೋದು. ಎಲ್ರಿಗೂ ನಮಸ್ಕಾರ ಸರ್. ನನ್ನ ಹೆಸರು ಶ್ರೀಧರ್ ಅಂತ. ನಮ್ಮದು ಇದು ಶ್ರೀಯನ್ ಫಾರ್ಮ್ಸ್ ಅಂತ ಸರ್ ಹೆಸರು, ಫಾರ್ಮ್ ಹೆಸರು. ನಾವು ಇಲ್ಲಿ ಇಂಕ್ಯುಬೇಟರ್ ಸೇಲ್ ಮಾಡ್ತಾಯಿದ್ದೀವಿ. ಸುಮಾರು 4-5 ವರ್ಷದಿಂದ ಸೇಲ್ ಮಾಡ್ತಾಯಿದ್ದೀವಿ. ಅದ್ರ ಜೊತೆಗೆ ನಮ್ಮಲ್ಲಿ ಕೋಳಿ ಫಾರ್ಮಿಂಗ್ ಇದೆ. ಕೋಳಿ ಫಾರ್ಮಲ್ಲಿ ನಮಗೆ ಮೊಟ್ಟೆಗಳು ಬರ್ತಾ ಇರುತ್ತೆ. ಅವು ತೆಗೆದು ಇಂಕ್ಯುಬೇಟ್ರಲ್ಲಿಟ್ಟು ನಾವೇ ಮರಿಗಳು ಎಬ್ಬಿಸ್ತೀವಿ. ಮರಿಗಳು ಬೇಕಾಗಿರ್ತಕ್ಕಂಥ ಕಸ್ಟಮರ್ಸ್ ಕೂಡ ಕೊಡ್ತಾ ಇದ್ದೀವಿ. ಅದ್ರ ಜೊತೆನಲ್ಲಿಗೆ ನಾವು ಇಂಕ್ಯುಬೇಟರ್ಸ್ ಕೂಡ ಸೇಲ್ ಮಾಡ್ತಾಯಿದ್ದೀವಿ ಸರ್. ಸರ್ ಈಗ ನಮ್ಮಲ್ಲಿ ನಿಮಗೆ 80 ಮೊಟ್ಟೆ ಹಿಡಿತಕ್ಕಂಥ ಇಂಕ್ಯುಬೇಟರ್ ಸಿಗುತ್ತೆ. 160 ಮೊಟ್ಟೆ ಹಿಡಿತಕ್ಕಂಥ 2 ವೆರೈಟಿ ಆಫ್ ಇಂಕ್ಯುಬೇಟರ್ಸು ಕೊಡ್ತಾ ಇದ್ದೀವಿ ಸರ್ ರೈತರಿಗೆಲ್ಲನೂ. 80 ಮೊಟ್ಟೆದು ಏನಂದರೆ ನಮ್ಮಲ್ಲಿ ಒಂದು 10 ಕೋಳಿ ಇದೆ, ನಮ್ಮಲ್ಲಿ ಸಾಕಾಣಿಕೆ ಮಾಡ್ತಾಯಿದ್ದೀವಿ ಅಂದರೆ 80 ಮೊಟ್ಟೆ ಬೇಕೇ ಬೇಕಾಗುತ್ತೆ. ಅದು ಬಿಟ್ಟರೆ ಒಂದು 30-40 ಕೋಳಿಗಳು ಹಿಂಗೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಾಯಿದ್ದೀವಿ, ಕಮರ್ಷಿಯಲಾಗಿ ಮಾಡ್ತಾಯಿದ್ದೀವಿ ಅಂದ್ಕೊಳ್ಳೋರಿಗೆಲ್ಲ 160 ಮೊಟ್ಟೆದಾದರೆ ಸರೋಗುತ್ತೆ ಸರ್. ಯಾವುದೇ ಇಂಕ್ಯುಬೇಟರ್ ಆಗಲಿ ಬಿಡಿ, ನಾನು ಆವ್ರೇಜ್ ಆಗಿ ರೈತರು ನಮ್ಮ ಹತ್ರ ತೊಗೊಂಡೋಗಿರ್ತಕ್ಕಂಥವ್ರಾಗಿರ್ಬೋದು, ನಮ್ಮಲ್ಲಾಗಿರ್ಬೋದು ರಿಸಲ್ಟು ಒಂದು 60ರಿಂದ 80-85% ರಿಸಲ್ಟ್ ಆರಾಮಾಗಿ ಬರುತ್ತೆ ಸರ್. ನಿಮ್ಮ ಪ್ಯೂರ್ ನಾಟಿ ಕೋಳಿ ಮಾಡ್ತಾಯಿದ್ದೀರ ಅಂದ್ಕೊಳ್ಳಿ, 85% ಮೇಲೇ ಬರೋದು ರಿಸಲ್ಟ್ ಎಲ್ಲನೂ. ಅದೇ ನಾವೇನಾದರೂ ಪಂದ್ಯದ ಕೋಳಿ ಆಗಿರ್ಬೋದು, ಇಲ್ಲ ಬೇರೆ ಇನ್ನು ತಳಿಗಳು ಶೋ ತಳಿಗಳೆಲ್ಲ ಮಾಡ್ತಾ ಇರ್ತೀವಲ್ಲ, ಅವು 60-65%ರಿಂದ 80-85%ವರೆಗೂ ಬರೋ ಚಾನ್ಸಸ್ ಇರುತ್ತೆ. ಇದು ಏನಂದರೆ ಡಿಪೆಂಡ್ಸ್ ಆನ್ ಮೊಟ್ಟೆ ಕ್ವಾಲಿಟಿ ಸರ್. ಮೊಟ್ಟೆ ಕ್ವಾಲಿಟಿ ಎಷ್ಟು ಚೆನ್ನಾಗಿದ್ರೆ ಅಷ್ಟು ಚೆನ್ನಾಗಿ ರಿಸಲ್ಟ್ ಅನ್ನೋದು ಔಟ್ಪುಟ್ ಬರುತ್ತೆ. ಈಗ ನೀವು ನೋಡ್ಕೊಳ್ಳೋದಾದರೆ ಇವೆಲ್ಲ 80 ಮೊಟ್ಟೆ ಹಿಡಿತಕ್ಕಂಥ ಇಂಕ್ಯುಬೇಟರ್ಸ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀವಿ. ಇವು ಫುಲ್ಲಿ ರೆಡಿ ಆಗಿದ್ದಾವೆ ಸರ್. ಇವಾಗ ಏನಂದರೆ ರೆಡಿ ಟು ಡಿಸ್ಪ್ಯಾಚ್. ಅಂದರೆ ಇವಾಗ ಯಾರಾದರೂ ಬೇಕಂದ್ಕೊಳ್ಳಿ ರೈತರು ನಮ್ಮಲ್ಲೇ ಬಂದು ನೋಡಿ ಮಾತಾಡಿ ತೊಗೊಂಡೋಗೋತಕ್ಕಂಥವ್ರು ಸುಮಾರು ಜನ ಇರ್ತಾರೆ. ಅಂಥವ್ರಿಗೆ ಇಲ್ಲೇ ಎಕ್ಸ್ಪ್ಲೇನ್ ಮಾಡಿ ಕೊಡ್ತೀವಿ. ಇಲ್ಲ ಕೊರಿಯರ್ ಮಾಡಬೇಕು ಅನ್ನೋರಿಗೆಲ್ಲ ಇದರಲ್ಲಿ ಕಟನ್ ಪೀಸಸ್ ಎಲ್ಲ ಹಾಕಿ, ಕಟ್ ಪೇಪರ್ ಪೀಸಸ್ಸು ಕಟನ್ ಪೇಪರ್ ಎಲ್ಲ ಹಾಕಿ ನೀಟಾಗಿ ಪ್ಯಾಕ್ ಮಾಡಿ ಕೊರಿಯರ್ ಮಾಡ್ಕೊಳ್ತಕ್ಕಂಥ ಸೌಲಭ್ಯ ಕೂಡ ಇರುತ್ತೆ. ಇಲ್ಲಿ ಕೂಡ ಕೆಲವು ಬಾಕ್ಸಸ್ ಇದ್ದಾವೆ. ಮತ್ತು ನಾವು ನೋಡ್ಕೊಳ್ಳೋದಾದರೆ ಇದೆಲ್ಲನೂ ಸ್ಟಾಕೆ ಸರ್. ಇದೆಲ್ಲ ಇನ್ನು ಅರ್ಧ ರೆಡಿ ಆಗಿರೋ ಇಲ್ಲಿದ್ದಾವೆ. ಇವು ನೋಡಿ ಇನ್ನೂ ಫುಲ್ ಆಗಿಲ್ಲ ಫಿನಿಶಿಂಗು, ಎಲ್ಲ ಫಿಟ್ಟಿಂಗ್ ಆಗ್ತಾ ಇದೆ ಆ ಥರ. ಇದು ನಮ್ಮದು ನಾನ್ ಸ್ಟಾಪು ನೆವರ್ ಎಂಡಿಂಗ್ ಪ್ರೊಸೆಸ್ ಸರ್. ಡೈಲಿ ರೆಡಿ ಆಗ್ತಾನೆ ಇರುತ್ತೆ. ಬೇಕಾಗಿರೋರು ಬರ್ತಾನೆ ಇರ್ತಾರೆ, ತಗೊಂಡು ಹೋಗ್ತಾನೆ ಇರ್ತಾರೆ. ಮತ್ತು ಈ ಬಾಕ್ಸಸ್ಸು ಏನಪ್ಪ ಗೇಜ್ ಇರುತ್ತೆ ಅಂದರೆ ನಮಗೆ ಫುಲ್ ಪ್ಲೇಜ್ ಆಗಿ 2 ಇಂಚ್ ಮಂದ ಇರುತ್ತೆ ಸರ್. 2 ಇಂಚ್ ಮಂದ ಇರುತ್ತೆ. ಇದೇನಂದರೆ ಹೀಟು ಹೊರಗಡೆ ಹೋಗ್ಲಿಕ್ಕೆ ಬಿಡಲ್ಲ. ಇನ್ನೊಂದು 2 ಇಂಚ್ ಮಂದ ಇರೋದ್ರಿಂದ ನಮಗೇನು ಉಪಯೋಗ ಆಗುತ್ತೆ ಅಂದರೆ ಬಾಕ್ಸು ನಮಗೆ ಇದು ಹೊಡೆಯೋ ಚಾನ್ಸಸ್ ಇರಲ್ಲ ಸರ್. ಎಷ್ಟೇ ಗಟ್ಟಿಯಾಗಿ ನಾವು ಹಾಕೊಂಡು ಹೊಡೆಯೋಣ ಅಂದ್ಕೊಂಡು ಹೊಡೆದ್ರೇನು ಇದು ಫೈಬರ್ ಥರ ಆಗಿಬಿಟ್ಟಿರುತ್ತೆ. ಫುಲ್ಲು ಎಗರೆಗಿರ್ತಾ ಇರುತ್ತೆ ಇದು. ಇದ್ರ ಮೇಲೆ ನಾವು ಕೂತ್ಕೊಂಡ್ರೇನು, ನಾವು ಇದ್ರ ಮೇಲೆ ಹತ್ತು ಬಿಟ್ರೇನು ನಮಗೇನು ಬಾಕ್ಸ್ ಅನ್ನೋದು ಸಮಸ್ಯೆ ಆಗೋ ಚಾನ್ಸಸ್ ಇರೋದಿಲ್ಲ. ನೀವು ನೋಡ್ಕೋಬೋದು. ನಾನು ಅಪ್ರಾಕ್ಸಿಮೇಟ್ಲಿ ಒಂದು 70ರಿಂದ 75 kg ತೂಕ ಇರ್ತೀನಿ. ಬಾಕ್ಸ್ ಮೇಲೆ ಹತ್ತಿದ್ದೀನಿ. ಬಾಕ್ಸ್ ಹೊಡೆಯುತ್ತಂದರೆ ಹೊಡೆಯಲ್ಲ. ಯಾಕಪ್ಪ ಅಂದರೆ ಇದು ಥರ್ಮೋಕೋಲು ಹೈಲಿ ಮೌಲ್ಡೆಡ್ ಬಾಕ್ಸ್ ಸರ್. ನಮಗೆ ಕವರಲ್ಲಿ ಪೇಪರಲ್ಲೆಲ್ಲ GSM ಅಂತಾರೆ. ಆ ಥರ ಇದರಲ್ಲಿ ಹೈಲಿ ಕ್ವಾಲಿಟಿ ಇರ್ತಕ್ಕಂಥ GSM ಯೂಸ್ ಮಾಡಿರ್ತಾರೆ. ಇದನ್ನು ಥರ್ಮೋಕೋಲ್ ನೋಡಿ, ಅಲ್ಲಿಗೂ ಏನು ಡ್ಯಾಮೇಜ್ ಇಲ್ಲ. ಇದು ಬರೀ ಖಾಲಿ ಬಾಕ್ಸ್ ಅಷ್ಟೇ. ಇದರಲ್ಲೆಲ್ಲ ನಾವು ಮೆಟೀರಿಯಲ್ ಎಲ್ಲ ಜೋಡಿಸಿ ಫುಲ್ ಪ್ಲೇಜಾಗಿ ನಿಮ್ಗೆ ಕೊಟ್ಟವಾಗ ಇನ್ನು ತೂಕ ಅನ್ನೋದು ಜಾಸ್ತಿ ಆಗುತ್ತೆ. ಮತ್ತು ಅದರ ಪರ್ಫಾರ್ಮೆನ್ಸ್ಗೆ ಏನೇನು ಮಾಡಬೇಕಂತೆಲ್ಲ ಡಿಸೈನ್ ಎಲ್ಲ ನಾವು ಮಾಡಿ ನಿಮ್ಗೆ ಕೊಟ್ಟಿರ್ತೀವಿ. ಇದು ನಾವು ಕಳಿಸಿದವಾಗ ಟ್ರಾನ್ಸ್ಪೋರ್ಟೇಷನಲ್ಲೂ ಡ್ಯಾಮೇಜ್ ಆಗಬಾರ್ದು. ನೀವು ಮನೆಯಲ್ಲಿ ಇಟ್ಕೊಂಡು ಹೋವಾಗ ಅಚಾನಕ್ಕಾಗಿ ಏನಾದರೂ ಬಿದ್ದೋಯ್ತು ಅಂದ್ಕೊಳ್ಳಿ ಮೇಲ್ಗಡೆಯಿಂದ ಕೆಳಗಡೆ, ಅವಾಗ ಕೂಡ ಪ್ರಾಬ್ಲಮ್ ಆಗಬಾರ್ದು ಅನ್ನೋ ಉದ್ದೇಶದಿಂದ ಹೆವಿ ಕ್ಯಾಸೇ ಮಾಡಿಸ್ತಾ ಇದ್ದೀವಿ. ನಾವು ಎಲ್ಲಿ ಸೇಫ್ಟಿ ಮಾಡ್ಕೋಬೇಕು ಇಂಕ್ಯುಬೇಟರ್ ವಿಷಯದಲ್ಲಿ ಅಂದರೆ ಇಲಿಗಳಿರೋ ಹತ್ರ, ಕೋಳಿಗಳಿರೋ ಹತ್ರ. ಇಲಿಗಳು ಏನು ಮಾಡುತ್ತೆ ಅಂದರೆ ಇದಿರುತ್ತಲ್ಲ, ಕಚ್ಚಿ ತೂತು ಮಾಡಿಬಿಡುತ್ತೆ ಒಳಗಡೆಗೆ. ಅವಾಗ ಹೋಲ್ ಬೀಳೋ ಚಾನ್ಸಸ್ ಇರುತ್ತೆ. ಕೋಳಿ ಕೂಡ ಅಷ್ಟೇ ಕಿತ್ಕೊಂಡು ತಿಂದುಬಿಡೋ ಚಾನ್ಸಸ್ ಇರುತ್ತೆ. ಅವಾಗ ಹೋಲ್ ಬೀಳೋ ಚಾನ್ಸಸ್ ಇರುತ್ತೆ ಹೊರತು ನಾರ್ಮಲ್ ಕಂಡೀಷನ್ಸಲ್ಲಿ ನೀವು ಇಟ್ಟರೆ 5 ವರ್ಷ 10 ವರ್ಷ ಬಳಸಿ ನಿಮ್ಗೆ ಕಂಪ್ಲೇಂಟೇ ಬರಲ್ಲ. ಅಷ್ಟು ಕ್ವಾಲಿಟಿ ಇರುತ್ತೆ. ಅಕಸ್ಮಾತಾಗಿ ನಿಮ್ಗೆ ಹಿಂಗೇನಾದರೂ ಪ್ರಾಬ್ಲಮ್ ಆಯಿತು ಅಂತ ತಿಳ್ಕೊಳ್ಳಿ, ಇಲ್ಲಿ ನಾವು ಕೋಳಿನ ಕಳೆದ್ಬಿಟ್ಟು ಹೋಲ್ ಬಿತ್ತು ಅಂದ್ಕೊಳ್ಳಿ, ನಮಗೆ ಇನ್ಫಾರ್ಮ್ ಮಾಡಿದ್ರೆ ನಾವು ಇನ್ನೊಂದು ಅದೇ ಮೆಟೀರಿಯಲ್ಗೆ ಇನ್ನೊಂದು ಬಾಕ್ಸ್ ನಾವು ರೆಡಿ ಮಾಡಿ ಕೊಡ್ತೀವಿ. ನೀವೇ ಬಂದು ರೆಡಿ ಮಾಡಿಸ್ಕೋಬೋದು. ಅಥವಾ ಕೊರಿಯರ್ ಕೂಡ ಮಾಡಿಕೊಡೋ ಫೆಸಿಲಿಟೀಸ್ ಕೂಡ ಇರುತ್ತೆ ಸರ್. ಯಾವುದೇ ವಿಷಯಕ್ಕೂ ಟೆನ್ಷನ್ ತಗೋಬೇಡಿ. ನಮ್ಮಲ್ಲಿ ಬರ್ತಕ್ಕಂಥ ಮೊಟ್ಟೆಗಳನ್ನ ತೆಗೆದು ನಾವು ಇಂಕ್ಯುಬೇಟ್ರಲ್ಲಿ ಏನಾದರೂ ಜೋಡಿಸಿದ್ದೀವೋ ಆ ಇಂಕ್ಯುಬೇಟರ್ಸ್ ಎಲ್ಲ ಇಲ್ಲಿ ರನ್ನಿಂಗ್ ಇದ್ದಾವೆ ಸರ್. 1ನೇ ಇಂಕ್ಯುಬೇಟ್ರು, 2ನೇ ಇಂಕ್ಯುಬೇಟ್ರು, 3ನೇ ಇಂಕ್ಯುಬೇಟ್ರು, ಪ್ರತಿದರಲ್ಲಿ ಮೊಟ್ಟೆಗಳು ಜೋಡಿಸಿದ್ದೀವಿ ಸರ್. ನೋಡಿ, ಬರೋ ಮೊಟ್ಟೆಗಳೆಲ್ಲ ನಾವು ಡೇಟ್ ಹಾಕ್ತೀವಿ. ಈ ಥರ ಒಳಗಡೆ ಜೋಡಿಸ್ಕೊತೀವಿ. ಇಷ್ಟೇ ಕೆಲಸ. ಯಾವತ್ತರದವತ್ತು ಡೇಟ್ ಹಾಕಿ ಜೋಡಿಸ್ತಾ ಇರ್ತೀವಿ. ನೋಡ್ಬೋದು ನೀವು.
ಅದರ ಪಕ್ಕದಲ್ಲಿರೋದು ನೋಡಿ, ಇದರಲ್ಲೂ ಕೂಡ ಮೊಟ್ಟೆಗಳಿದ್ದಾವೆ. ಈ ಥರ ಆಟೋಮೆಟಿಕ್ಕಾಗಿ ಮೀಟರ್ಸ್ ಅನ್ನೋದು ರನ್ನಿಂಗ್ ಆದಷ್ಟು ಆಗ್ತಾ ಇರುತ್ತೆ. ನಾವೇನು ಪ್ಲೇಸಲ್ಲಿ ಇಟ್ಕೊಳ್ಳೋದು, ಒಂದು ಸರಿ ಸೆಟ್ ಮಾಡಿಬಿಟ್ಬಿಟ್ಟು ಮೊಟ್ಟೆಗಳು ಇಡ್ತಾ ಇರೋದು. ನಾವು ಇಂಕ್ಯುಬೇಟ್ರ್ 365 ದಿನ ಕೂಡ ಆಫ್ ಮಾಡೋ ಅವಶ್ಯಕತೆ, ಎತ್ತಿಡೋ ಅವಶ್ಯಕತೆ ಇಲ್ಲ. ನಮ್ಮಲ್ಲಿ ಒಂದು ಸಿಕ್ತು ಮೊಟ್ಟೆ ಇಟ್ಕೊಂಡ್ರೂ ಅದ್ರ ಕೆಲಸ ಮಾಡುತ್ತೆ. 80 ಮೊಟ್ಟೆ ಸಿಕ್ಕಿದವು ಕೂಡ ಮಾಡ್ಕೊಳ್ಳುತ್ತೆ. ಮರಿ ಬೆಳವಣಿಗೆ ಅನ್ನೋದು ಇಂಕ್ಯುಬೇಟ್ರ್ ಮೇಲೆ ಇಟ್ಟ ಮೇಲೆ ನಾವು 1 ವಾರಕ್ಕೆ 13ನೇ ದಿನಕ್ಕೆ ಟೆಸ್ಟಿಂಗ್ ಮಾಡಿ ಅಂತ ಹೇಳ್ತೀವಿ. ಅದು ಯಾವ ಥರ ಬೆಳವಣಿಗೆ ಆಗ್ತಾಯಿದೆ ಅಂತ ನಾವು ನೋಡಿದವಾಗ ನಮಗೆ ಎಷ್ಟೋ ಸಂತೋಷ ಆಗುತ್ತೆ ಸರ್. ನೋಡಿ, ಈ ಥರ ಇಟ್ಕೊಂಡು ನೋಡಿದವಾಗ ಒಳಗಡೆ ಅನ್ನೋದು ನರಗಳು ಮೂಡ್ಕೊಂಡು ಮರಿಗಳು ಅನ್ನೋದು ಬೆಳವಣಿಗೆ ಆಗ್ತಾ ಇರುತ್ತೆ. ಇದು ಬಂದು ನಾವು ನೈಟ್ ಟೈಮ್ ನೋಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸರ್ ನರಗಳು ಅನ್ನೋದು. ಇವಾಗ ಇದು ಸ್ವಲ್ಪ ಜಾಸ್ತಿ ದಿನ ಆಗಿದೆ. ಇನ್ನೊಂದು 4 ರಿಂದ 5 ದಿನದಲ್ಲಿ ಈ ಮೊಟ್ಟೆಗಳು ಏನಾದರೂ ಇದಾವೋ ಇವೆಲ್ಲ ಮರಿಗಳು ಹೊಡ್ಕೊಂಡು ಬರೋ ಚಾನ್ಸಸ್ ಇರುತ್ತೆ. ನೀವು ನೋಡ್ಬೋದು, ನರಗಳೆಲ್ಲ ಲೈಟಾಗಿ ಒಳಗಡೆ ಕಾಣಿಸ್ತಾ ಇದೆ. ಎಲ್ಲ ಮ್ಯಾಕ್ಸಿಮಮ್ ಕವರ್ ಆಗಿಬಿಟ್ಟಿದೆ. 1 ವಾರ 13ನೇ ದಿನ ಆದರೆ ನಮ್ಗೆ ಇನ್ನೂ ಬಲ್ಕಾಗಿ ಕಾಣಿಸುತ್ತೆ. ಅದೇ ನಾವೇನಾದರೂ ಫ್ರೆಶ್ ಆಗಿಟ್ಟಿರೋ ಮೊಟ್ಟೆಗೆ ನೋಡಿ ಈ ಥರ ಕಾಣಿಸುತ್ತೆ. ಫ್ರೆಶ್ ಆಗಿಟ್ಟಿರೋ ಮೊಟ್ಟೆಗೆ ನೋಡಿ, ಇದರಲ್ಲಿ ಏನೂ ಕಾಣಿಸ್ತಾ ಇಲ್ಲ, ಫುಲ್ ವೈಟ್ ಕಾಣಿಸ್ತಾ ಇದೆ. ಅದೇ ನಮಗೆ ಮರಿ ಇಟ್ಟಿರೋದು, ಫಾರ್ಮೇಷನ್ ಕಂಪ್ಲೀಟಾಗಿ ಆಗ್ತಾ ಇರೋದು ಎಲ್ಲ ನೋಡ್ಕೊಳ್ಳೋದಾದರೆ ನೋಡಿ, ನರ ಎಲ್ಲ ಕಾಣಿಸ್ತಾ ಇದೆ. ಈ ಥರ ಸರ್, ಇದೆಲ್ಲ ಇಂಕ್ಯುಬೇಟರ್ಸಲ್ಲಿ ಮೊಟ್ಟೆಗಳು ಇಟ್ಟಿದ್ದೀವಿ, ಇವೆಲ್ಲ ರನ್ನಿಂಗ್ ಆಗ್ತಾ ಇದ್ದಾವೆ. ಇವೆಲ್ಲ ಮರಿಗಳೆಲ್ಲ ಇಳಿತಾನೆ ಇರುತ್ತೆ. ಬಂದಿರೋ ಮರಿಗಳನ್ನೆಲ್ಲ ಬ್ರೂಡಿಂಗ್ ಹಾಕಿ 1 ತಿಂಗಳ ಕಾಲ ಸಾಕಿ ಹಂಗೆ ಹೊರಗಡೆ ಬಿಡ್ತಾ ಇರ್ತೀವಿ. ಬೇಕಾಗಿರೋರು ಬುಕ್ ಮಾಡ್ಕೊಳ್ಳೋರಿಗೆಲ್ಲ ನಾವು ಕಳಿಸ್ಕೊಡ್ತಾ ಇರ್ತೀವಿ ಸರ್. ಇದೇ ನಮ್ಮ ಪ್ರಾಸೆಸ್. ಮತ್ತು ನೆಕ್ಸ್ಟ್ ಬರೋಷ್ಟೊಳಗೆ ಇಂಕ್ಯುಬೇಟರ್ ಯಾವ ಥರ ರನ್ನಿಂಗ್ ಮಾಡ್ಕೋಬೇಕು ಅನ್ನೋದಕ್ಕೆ ಡೆಮೋ ನೋಡಿ, ಈ ಬಾಕ್ಸ್ ನಾನು ತೋರಿಸ್ಕೊಡ್ತೀನಿ. ಏನಿಲ್ಲ ಸರ್, ಇಂಕ್ಯುಬೇಟರ್ ಅಂದಮೇಲೆ ನೆಲದಿಂದ 1 ಅಡಿ ಅಥವಾ 1.5 ಅಡಿ ಹೈಟು ಈ ಥರ ಫ್ರೆಶ್ ಗಾಳಿ ಬರೋ ಪ್ಲೇಸಲ್ಲಿ ಇಟ್ಕೋಬೇಕು ಸರ್. ನಾವು ಶೀಟ್ ಮನೆಯಲ್ಲಿ ಬಿಸಿ ಜಾಸ್ತಿ ಆಗೋ ಪ್ಲೇಸಲ್ಲಿ ಮತ್ತು ಗಲೀಜಾಗಿರೋ ಜಾಗದಲ್ಲೆಲ್ಲ ಇಡಬಾರ್ದು. ನಾವು ಇಲ್ಲಾಂದರೆ ಮನೆಯಲ್ಲಿ ಕಿಟಕಿ ಪಕ್ಕದಲ್ಲೋ ಬಾಗಿಲು ಪಕ್ಕದಲ್ಲೋ ಇಟ್ಕೊಳ್ಳೋಕೆ ಹೇಳ್ತೀವಿ. ನಮ್ಮದು ಇದು ಶೀಟಿನ ರೂಮ್ ಆಗಿರೋದ್ರಿಂದ ಕೂಲರ್ಸ್ ಇದ್ದಾವೆ, ಕೂಲರ್ಸ್ ಆನ್ ಮಾಡ್ತೀವಿ, ತಂಪಾಗಿ ಇಟ್ಕೊಳ್ಳುತ್ತೆ, ಪ್ರಾಬ್ಲಮ್ ಇಲ್ಲ. ಅದೇ ನೀವು ಮನೆಯಲ್ಲಿ ಇಟ್ಕೊಳ್ಳೋವಾಗ ಒಳ್ಳೆ ಗಾಳಿ ಬರ್ತಕ್ಕಂಥ ಪ್ಲೇಸಲ್ಲಿ ಇಟ್ಕೊಳ್ಳೋದು ತುಂಬ ಸೂಕ್ತ ಸರ್. ಈ ಥರ ತೆಗಿದ ತಕ್ಷಣ ನಮಗೆ ಒಳಗಡೆ ನೀವು ನೋಡ್ಕೊಳ್ಳೋದಾದರೆ ಈ ಥರ ಇರುತ್ತೆ. ಎಲ್ಲ ಸೆಟಪ್ ಎಲ್ಲ ಒಳಗಡೆದು. ಇದರಲ್ಲಿ ನಮಗೆ ಇದೊಂದು ಟ್ರೇ ಕೊಟ್ಟಿರ್ತೀವಿ ಸರ್. ನೋಡಿ, ಈ ಟ್ರೇ ನೋಡಿ ರಿಮೂವಬಲ್ ಇರುತ್ತೆ. ಈ ಥರ ಪಕ್ಕದಲ್ಲಿ ಇಟ್ಕೋಬೋದು. ಇದರಲ್ಲಿ ನಿಮಗೆ ಇಂಕ್ಯುಬೇಟರ್ಗೆ ಯೂಸ್ ಆಗ್ತಕ್ಕಂಥ ಪ್ರತಿ ಮೆಟೀರಿಯಲನ್ನು ಕೊಟ್ಟಿರ್ತೇವೆ. ನೋಡಿ, ಇದು ನೀರಿನ ಟಬ್. ಇದು ನೀರು ಹಾಕಿ ಇಲ್ಲಿ ಫ್ಯಾನ್ ಇರುತ್ತೆ, ಫ್ಯಾನ್ ಕೆಳಗಡೆ ಕರೆಕ್ಟಾಗಿ ಇಟ್ಬಿಡ್ತೀವಿ. ಇದರಲ್ಲಿ ಒಂದು 2 ಬಲ್ಬ್ ಕೊಟ್ಟಿರ್ತೀವಿ ಸರ್. ಈ ಥರ ಬಲ್ಬ್ ಪ್ಲೇಸಲ್ಲಿ ಬಲ್ಬ್ಸ್ ಹಾಕ್ಬಿಡ್ತೀವಿ. ಫ್ಯಾನ್ಸ್ ಎಲ್ಲ ಆಲ್ರೆಡಿ ಫಿಟ್ಟಾಗೇ ಇರುತ್ತೆ. ಬಲ್ಬ್ ಪ್ಲೇಸಲ್ಲಿ ಬಲ್ಬ್ ಹಾಕ್ಬಿಟ್ಟು ಮತ್ತು ನಿಮಗೆ ಒಂದು 2 ಚಾರ್ಜರ್ಸ್ ಕೊಟ್ಟಿರ್ತೀವಿ, ಈ ಥರ ಅಡಾಪ್ಟರ್ಸು. ಇದ್ರ ಜೊತೆಗೆ ನೋಡಿ, ಈ ಸೆನ್ಸಾರ್ ಮೀಟರ್ 80 ಮೊಟ್ಟೆದರಲ್ಲಿ ಪ್ರತಿಯೊಬ್ಬ ಕಸ್ಟಮರ್ಗೂ ಒಂದೊಂದು ಎಕ್ಸ್ಟ್ರಾ ಕೊಟ್ಟಿರ್ತೀವಿ. ನೋಡಿ, ಈ ಮೀಟ್ರ್ ಆಗಿರುತ್ತೆ, ಇದು ಎಕ್ಸ್ಟ್ರಾ ಇರುತ್ತೆ ತಮಗೆ. ಇದೇನಾದರೆ ಇದೆ ಟ್ರೇನ ನಾರ್ಮಲಾಗಿ ಈ ಥರ ಇಟ್ಬಿಟ್ಟು ಇದನ್ನು ಕನೆಕ್ಟ್ ಮಾಡಿಬಿಟ್ರೆ ಆಗೋಯ್ತು. ಅಷ್ಟು ಸಿಂಪಲ್ ಇರುತ್ತೆ ಇದ್ರದ್ದು ಕೆಲಸ ಸರ್. ಈಗ ಇದರಲ್ಲಿ ನೋಡಿ, ಇಂಥದ್ದೊಂದು ಪವರ್ ಪ್ಲಗ್ಗು ಡಿಫಾಲ್ಟಾಗಿ ಬಾಕ್ಸ್ ಒಳಗಡೆಯಿಂದನೇ ಬಂದಿರುತ್ತೆ. ಈಗ ಪವರ್ ಪ್ಲಗ್ನ ನಾವು ತೊಗೊಂಡೋಗಿ ಕರೆಂಟ್ಗೆ ಹಾಕ್ಬಿಡ್ತೀವಿ ಡೈರೆಕ್ಟು. ಅದ್ರ ಜೊತೆಗೆ ನೋಡಿ, ಇಂಥ ಒಂದು 2 ಚಾರ್ಜರ್ಸ್ ಇರುತ್ತೆ. ಚಾರ್ಜರ್ಸ್ ಯಾವುದಕ್ಕಾದ್ರೂ ಆಗ್ಬೋದು ಸರ್. ಹಿಂಗೆ ಕರೆಂಟ್ಗೆ ಕನೆಕ್ಟ್ ಮಾಡಿಬಿಟ್ಟು 2 ಚಾರ್ಜರ್ಸ್ ನಡುವೆ ಇದರಲ್ಲಿ ತುದಿ ಇರ್ತಕ್ಕಂಥ ಈ ಪ್ಲಗ್ನ ನೋಡಿ, ಇದು ಪ್ಲಗ್ಗೆ ಹಾಕ್ಬಿಟ್ರೆ ಸಾಕು, ಆಟೋಮೆಟಿಕ್ಕಾಗಿ ಸ್ಟಾರ್ಟ್ ಆಗುತ್ತೆ. ಇವಾಗ ನಾವು ಇದು ಹಾಕಿದ್ದೀವಿ, ಒಳಗಡೆ ಫ್ಯಾನ್ ರನ್ನಿಂಗ್ ಆಗ್ತಾಯಿದೆ. ಇನ್ನೊಂದು ಇದು ಪ್ಲಗ್ ಇರುತ್ತೆ. ಇದು ಹಾಕಿದ ತಕ್ಷಣ ನಮಗೇನಾಗುತ್ತೆ ಅಂದರೆ ಇಲ್ಲಿ ಮೀಟ್ರ್ಸ್ ಆನ್ ಆಗಿಬಿಡುತ್ತೆ, ಒಳಗಡೆ ಲೈಟ್ಸ್ ಕೂಡ ಆನ್ ಆಗುತ್ತೆ. ಈ ಮೋಟ್ರ್ ಏನಿದೆ ಇದು ಆಟೋಮೆಟಿಕ್ಕಾಗಿ ಟರ್ನಿಂಗ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸರ್. ಈ ಮೋಟ್ರ್ ನಮಗೆ 2 ಗಂಟೆಗೆ ಒಂದು ಸಾರಿ ಓನ್ಲಿ ಒಂದು 20 ಸೆಕೆಂಡ್ ಮಾತ್ರ ಈ ಥರ ಟರ್ನಿಂಗ್ ಆಗಿಬಿಟ್ಟು ಆಫ್ ಆಗಿಬಿಡುತ್ತೆ. ನಮಗೆ ಲೈಟ್ಸ್ ಏನಿದಾವೆ ಅವು 24 ಅವರ್ಸ್ ಆನಲ್ಲಿರುತ್ತೆ ಸರ್. ಫ್ಯಾನ್ಸ್ ಏನಿದೆ ಅವು 24 ಅವರ್ಸ್ ಆನಲ್ಲಿರುತ್ತೆ ಸರ್. ಅದು ಲೈಟ್ಸ್ ಬಂದು ಆನು ಆಫು ಆಗ್ತಾ ಇರುತ್ತೆ, ಡಿಪೆಂಡ್ಸ್ ಆನ್ ಟೆಂಪ್ರೇಚರು. ನಮಗೊಂದು ವೇಳೆ ಇವಾಗ ಹೀಟ್ ಸರ್ ಹೋಯ್ತು ಅಂದ್ಕೊಳ್ಳಿ, ಇಂಕ್ಯುಬೇಟರ್ ಬೇಕಾಗಿರೋಷ್ಟು ತನ್ನಿಂದ ತಾನಾಗಿ ಆಫ್ ಆಗುತ್ತೆ. ಹೀಟ್ ಬೇಕಂದ್ಕೊಳ್ಳಿ, ತನ್ನಿಂದ ತಾನಾಗಿ ಆನ್ ಆಗುತ್ತೆ. ಆ ಥರ ನಾವು ಈ ಲೈನ್ಗಳು ಏನಾಗಿದೆಯೋ ಇದರಲ್ಲೆಲ್ಲ ನಮ್ಮ ಮೊಟ್ಟೆಗಳು ಜೋಡಿಸ್ಕೊತೀವಿ ಸರ್. ಮೊಟ್ಟೆಗಳು ಜೋಡಿಸ್ಕೊಂಡು ಬಿಟ್ಬಿಟ್ಟು ಈ ಮುಚ್ಚಳನ ಆದರೆ ಕ್ಲೋಸ್ ಮಾಡಿಬಿಟ್ರೆ ಅಷ್ಟೇ ಸರ್ ಕೆಲಸ. ಇವಾಗ ಅದು ಇಂಕ್ಯುಬೇಟರ್ ತನ್ನ ಪ್ರೊಸೆಸ್ ತಾನು ಮಾಡ್ಕೊತಾ ಇರುತ್ತೆ. ನಮಗೆ ಮರಿಗಳು ಅನ್ನೋದು ಆಟೋಮೆಟಿಕಲಿ 19 ದಿನ ಆದಮೇಲೆ ಮಧ್ಯಾಹ್ನ ಆದಮೇಲೆ ಒಂದೊಂದೇ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಬಂದಿರೋ ಮರಿಗಳನ್ನ ಬ್ರೂಡಿಂಗ್ ಸೆಟಪಲ್ಲಿ ಬಿಟ್ಕೊಂಡು 1 ತಿಂಗಳ ಕಾಲ ಸಾಕ್ಕೊಂಡು ಮತ್ತು ಹೊರಗಡೆ ಬಿಟ್ಕೊತೀವಿ. ಇಷ್ಟು ಸಿಂಪಲಾಗಿ, ಇಷ್ಟು ಈಸಿಯಾಗೇ ಇರುತ್ತೆ ಸರ್. ಇನ್ನು ನಾವು ಯೂಸ್ ಮಾಡ್ತಾ ಇರ್ತಕ್ಕಂಥ ಮೆಟೀರಿಯಲ್ ಬಂದು ಈ ಬಾಕ್ಸ್ಗಳಿಗೆಲ್ಲನೂ ಹೈಲಿ ಗೇಜ್ ಇರ್ತಕ್ಕಂಥ ಮನೆಗೆ POPಗೆ ಮನೆ ಒಳಗಡೆ ವೈರಿಂಗ್ ಮಾಡ್ತಕ್ಕಂಥ ವೈರ್ ಎಲ್ಲ ಯೂಸ್ ಮಾಡ್ತೀವಿ ಸರ್. ಇದರಿಂದ ತಮಗೆ ಯಾವುದೇ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರಲ್ಲ. ಮಾಮೂಲಿ ಸಿಲ್ಕ್ ಹಾರ್ಡ್ವೇರ್ ಇಂಥದ್ದೆಲ್ಲ ಸುಟ್ಟೋಗೋ ಚಾನ್ಸು, ಬರ್ನ್ ಆಗೋ ಚಾನ್ಸಸ್ ಇರುತ್ತೆ. ಇದು ಹೆವಿ ಕ್ವಾಲಿಟಿದು, ಹೈ ರೇಟ್ ಇರುತ್ತೆ ಸರ್. ಆದ್ರೂ ನಿಮಗೆ ಕಂಪ್ಲೇಂಟ್ ಬರಬಾರ್ದು ಅನ್ನೋ ಉದ್ದೇಶದಿಂದ ಈ ಹೆವಿ ಕ್ವಾಲಿಟಿ ಮಾತ್ರ ಯೂಸ್ ಮಾಡ್ತಾ ಇದ್ದೀವಿ. ಈಗ ನೆಕ್ಸ್ಟ್ ನೋಡೋದಾದರೆ ನಮಗೆ ಇಲ್ಲೆಲ್ಲನೂ ಪ್ರಾಸೆಸ್ ಸರ್, ವುಡ್ ಪ್ರಾಸೆಸ್ ಆಗ್ತಾ ಇರುತ್ತೆ. ಯಾವ ಥರ ವುಡ್ಡು ಏನು ಬಳಸ್ತೀವಿ ಅಂದರೆ ನಾವು ಬಳಸ್ತಕ್ಕಂಥದ್ದು ಪ್ಯೂರ್ ಟೀಕ್ ವುಡ್ ಸರ್. ಇದ್ರ ವಿಷಯದಲ್ಲಿ
ಟೀಕ್ ವುಡ್ ಯಾಕೆ ಬಳಸ್ತೀವಿ, ಬೇರೆ ವುಡ್ ಯಾಕೆ ಬಳಸೋಕ್ಕಾಗಲ್ಲ ಅನ್ನೋದು ಡಿಫ್ರೆನ್ಸ್ ಏನಂದರೆ, ಟೀಕ್ ವುಡ್ ಬಳಸಿದ್ರೆ ನಮಗೆ ಬೆಂಡ್ ಆಗೋ ಚಾನ್ಸ್ ಆಗಿರ್ಬೋದು, ಒಳಗಡೆ ಬೂಜಿ ಹಿಡಿಯೋ ಚಾನ್ಸಸ್ ಆಗಿರ್ಬೋದು ಯಾವುವು ಬರಲ್ಲ. ಅದೇ ನಾವೇನಾದರೂ ಬೇವಿಂದ ಆಗಿರ್ಬೋದು, ಇನ್ನೊಂದು ಮರ ಎಲ್ಲ ಯೂಸ್ ಮಾಡಿದ್ರೆ, ಅರ್ಕಲಿ ಫಾರ್ಮ್ ಎಲ್ಲ ಯೂಸ್ ಮಾಡಿದ್ರೆ ವುಡ್ ಬಂದು ಸ್ವಲ್ಪ ದಿನ ಆದಮೇಲೆ ಸ್ವಲ್ಪ ಟ್ವಿಸ್ಟ್ ಆಗಿ ಬೆಂಡ್ ಆಗುತ್ತೆ. ಆವಾಗ ನಮಗೆ ಫ್ರೇಮ್ಗೆ ಫ್ರಿಕ್ಷನ್ ಫ್ರೀ ಇರೋದಿಲ್ಲ, ಫುಲ್ಲು ಟೈಟಾಗಿ ಕಚ್ಕೊಂಡ್ಬಿಡೋ ಚಾನ್ಸಸ್ ಇರುತ್ತೆ. ಇನ್ನು ಬೇರೆ ಬೇವಿಂದ ಇದೆಲ್ಲ ಆದರೆ ಕುಟ್ಟಿಡ್ದು ಎಲ್ಲ ಕುಟ್ಟು ಬೀಳೋ ಚಾನ್ಸಸ್ ಇರುತ್ತೆ. ಇಲ್ಲಾಂದರೆ ನಾವು ಇಂಕ್ಯುಬೇಟರಲ್ಲಿ ನೀರಿಟ್ಟಿರೋ ಕಾರಣ ಒಳಗಡೆ ಬೂಜಿ ಹಿಡಿಯೋ ಚಾನ್ಸಸ್ ಇರುತ್ತೆ. ನೋಡ್ಕೋಬೋದು ವುಡ್ ನೋಡಿ, ಇದು ಟೀಕ್ ವುಡ್ ಅಂತ ನಾವು ಹೆಂಗೆ ಐಡೆಂಟಿಫೈ ಮಾಡಬೇಕು ಅಂದರೆ ನೋಡಿ, ಮಾರ್ಕ್ಸ್ ಇದೆ ನೋಡಿ, ಈ ಮಾರ್ಕ್ಸು ಪ್ರತಿಯೊಂದು ವುಡ್ ಮೇಲೇನೂ ಈ ಥರ ಡಿಫ್ರೆಂಟ್ 2 ಕಲರ್ಸ್ ಮಾರ್ಕ್ಸು ನಮ್ಗೆ ಕಾಣಿಸ್ತಾ ಇರುತ್ತೆ ಸರ್. ಈ ಥರ ಇದನ್ನು ನಾವು ಟೀಕ್ ವುಡ್ ಅಂತ ಕನ್ಸಿಡರ್ ಮಾಡ್ತೀವಿ. ನೋಡ್ಬೋದು ನೀವು, ಡಿಫ್ರೆಂಟ್ 2 ಕಲರ್ಸ್ ಆಡ್ ಆಗಿರುತ್ತೆ. ಇಂಥ ವೈಟ್ದೊಂದು ಇಂಥದ್ದೊಂದು ವುಡ್ ಸ್ಟ್ರೆಂತ್ ಇರೋದು ನೋಡಿ, ಫುಲ್ಲು ಒಳಗಡೆ ಇರ್ತಕ್ಕಂಥ ಕೋರ್ ವುಡ್ ಇದಾಗಿರುತ್ತೆ. ಇದು ಸ್ವಲ್ಪ ಎಕ್ಸ್ಟರ್ನಲ್ ವುಡ್ ಆಗಿರುತ್ತೆ. ಈ ಥರ ಬರುತ್ತೆ ನಮಗೆ ಟೀಕ್ ವುಡ್ ಅನ್ನೋದು. ಇವುಗಳಲ್ಲಿ 100% ಚೆನ್ನಾಗಿರ್ತಕ್ಕಂಥ ಇಂಥ ಫ್ರೇಮ್ಸನ್ನು ತಯಾರು ಮಾಡ್ತೀವಿ. ಇದರೊಳಗಡೆ ನಾವು ಮೊಟ್ಟೆಗಳು ಜೋಡಿಸ್ತಕ್ಕಂಥ ಫ್ರೇಮ್ಸ್ ಇವು. ಒಳಗಡೆ ನಮಗೆ ನೋಡಿ, ಇದು ಫ್ರೇಮ್ ಬಂದು ನೋಡಿ ಈ ಥರ ಇರುತ್ತೆ. ಇದರಲ್ಲಿ ಆಲ್ರೆಡಿ ನಾವೆಲ್ಲ ಒಳಗಡೆ ಎಲ್ಲ ಈ ಥರ ವೀಲ್ಸ್ ಎಲ್ಲ ಫಿಟ್ ಮಾಡಿರ್ತೀವಿ ಸರ್. ನೋಡಿ, ಇದರಲ್ಲಿ ಇಟ್ಬಿಟ್ರೆ ಇದು ಮೋಟ್ರಲ್ಲಿ ಫಿಟ್ ಮಾಡಿರ್ತೀವಿ. ಇದು ಆಟೋಮೆಟಿಕಲಿ ನೋಡಿ, ಹಿಂಗೆ ಮುಂದೆಗೆ ಹಿಂದೆಗೆ ಆಟೋಮೆಟಿಕಲಿ ಹಿಂಗೆ ಸರಿಸ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಅಕಸ್ಮಾತ್ ನಾವೇನಾದರೂ ಇದನ್ನು ಟೀಕ್ ವುಡ್ ಬಳಸಿಲ್ಲ ಅಂದ್ಕೊಳ್ಳಿ, ಇದೇನೋ ಸ್ವಲ್ಪ ಬೆಂಡ್ ಆದರೆ ಈ ವುಡ್ ಬಂದುಬಿಟ್ಟು ನೋಡಿ ಇದಕ್ಕೆ ಟಚ್ ಆಗುತ್ತೆ. ಆವಾಗ ನಮಗೆ ಈಗ ಹೋಗಿ ಬರೋದಕ್ಕೆ ಆಗೋದಿಲ್ಲ. ಇದು ಟೀಕ್ ವುಡ್ ಬಳಸಿರೋ ಕಾರಣ ನಮಗೆ ಹಂಗೆ ಬೆಂಡ್ ಆಗೋ ಚಾನ್ಸಸ್ ಆಗಿರ್ಬೋದು, ಹಂಗೆ ಫ್ರಿಕ್ಷನ್ ಆ ಥರ ಕೊಡೋ ಚಾನ್ಸಸ್ ಅಸಲು ಇರೋದಿಲ್ಲ ಸರ್. ಈಗ ಇಂಕ್ಯುಬೇಟರ್ ಜೊತೆಯಲ್ಲಿ ನಾವು ನೈಲಾನ್ ಮೆಶ್ ಕೂಡ ಪ್ರೊವೈಡ್ ಮಾಡ್ತಾಯಿದ್ದೀವಿ ಸರ್. ಈ ನೈಲಾನ್ ಮೆಶ್ ಏನು ಅಂದರೆ, ರೈತರಿಗೆ ಕೋಳಿಗಳು ಸಾಕಾಣಿಕೆ ಮಾಡ್ತಾ ಇರುವಾಗ ಹೊರಗಡೆಯಿಂದ ನಾಯಿಗಳಾಗಿರ್ಬೋದು, ಮುಂಗ್ಸಿಗಳಾಗಿರ್ಬೋದು, ಹಾವುಗಳಾಗಿರ್ಬೋದು ತುಂಬ ತೊಂದರೆ ಕೊಟ್ಟು ಕೋಳಿಗಳನ್ನ ಹಿಡ್ಕೊಂಡು ಹೊರಟೋಗ್ತಾ ಇರುತ್ತೆ. ಅದರಿಂದ ರೈತರು ತುಂಬ ಜಾಸ್ತಿ ಲಾಸ್ ಆಗ್ತಾ ಇರ್ತಾರೆ ಆ ವಿಷಯದಲ್ಲಿ. ಅದಕ್ಕಾಗಿ ಇಂಥ ಮೆಶ್ ಒಂದು ಪ್ರತಿ ರೈತರಿಗೂ ಬೇಕಾಗಿರೋರಿಗೆಲ್ಲ ಸಪ್ಲೈ ಕೊಡ್ತಾ ಇದ್ದೀವಿ. ಆ್ಯಕ್ಚುಲಿ ನಾವು ಇದ್ರ ಪ್ರಾಫಿಟ್ ಏನು ಮಾಡ್ಕೊಂಡು ಕೊಡ್ತಾ ಇಲ್ಲ, ಇದರಲ್ಲಿ ಇದು ಅಸಲಿಗೆ ಕೊಟ್ಬಿಡ್ತಾ ಇದ್ದೀವಿ. ನಮ್ಮಲ್ಲಿ ಇಂಕ್ಯುಬೇಟರ್ ತೊಗೊತಾ ಇದ್ದಾರೆ, ತುಂಬ ಜನ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದಾರೆ. ಒಂದು ಫೇಸಲ್ಲಿ ನಾವು ಕೂಡ ಫೇಸ್ ಮಾಡಿರ್ತಕ್ಕಂಥ ಪ್ರಾಬ್ಲಮ್ಸ್ನೆಲ್ಲ ನೋಡಿಕೊಂಡು, ಇದು ನೈಲಾನ್ ಮೆಶ್ ಅಂತ, ಇದನ್ನು ನಾವು ಬಿಸಿಲಲ್ಲಿ ಹಾಕಿದ್ದೀವಿ ಅಂದ್ಕೊಳ್ಳಿ, ಒಂದು ವೇಳೆ ಒಣಗೋಗೋದಾಗಿರ್ಬೋದು, ಕೊಳ್ತೋಗೋದಾಗಿರ್ಬೋದು, ಬಿಸಿಲಿಗೆ ಪುಡಿ ಆಗೋಂಥದ್ದಾಗಿರ್ಬೋದು, ಡ್ಯಾಮೇಜ್ ಆಗಿರ್ಬೋದು, ಏನೂ ಆಗೋದಿಲ್ಲ. ನಾರ್ಮಲ್ ಕಂಡೀಷನ್ಸಲ್ಲಿ ನಾವು ಹಾಕಿಬಿಟ್ಬಿಟ್ರೆ 5 ವರ್ಷ 10 ವರ್ಷ ಬಳಸಿದ್ರೆ ಕಂಪ್ಲೇಂಟೇ ಬರಲ್ಲ ಅಂತ ಚೆನ್ನಾಗಿರ್ತಕ್ಕಂಥದ್ದು. ನಾವೇನಾದರೂ ಐರನ್ ಮೆಶ್ ಹಾಕಿದರೆ ನಮಗೇನಾಗೋದು, ಇದು ರೆಸ್ಟ್ ಹಿಡಿದ್ಬಿಟ್ಟು ಎಲ್ಲ ಪುಡಿ ಆಗೋ ಚಾನ್ಸಸ್ ಇರುತ್ತೆ. ಪ್ಲಾಸ್ಟಿಕ್ ಮೆಶ್ ಹಾಕಿದರೆ ಒಂದು 6 ತಿಂಗಳು 7 ತಿಂಗಳು ಹಂಗಿದ್ದು ಮತ್ತು ಅದು ಏನಕ್ಕೂ ಕೆಲಸಕ್ಕೆ ಬರ್ದಿರಾಗುತ್ತೆ. ಇದು ಆ ಥರ ಅಲ್ಲ ಸರ್. ಕಂಪ್ನಿ ಕಡೆ 6 ವರ್ಷ ಗ್ಯಾರಂಟಿ ಇರುತ್ತೆ. ಇದು ಥ್ರೆಡ್ಸ್ಗೆ ಎಲ್ಲನೂ ಬಿಟ್ಟೋಗಲ್ಲ ಅಂತ, ಒಣಗೋಗಲ್ಲ, ಕೊಳ್ತೋಗಲ್ಲ ಅಂತ. ನಮ್ಮ ಪರ್ಸನಲ್ ಎಕ್ಸ್ಪೀರಿಯೆನ್ಸು ಒಂದು 10 ವರ್ಷ ಆದ್ರೂ ಏನಾಗಲ್ಲ. ಇದ್ರ ಬೆಲೆ, ಇದು 10 ಅಡಿ ಹೈಟ್ ಇರುತ್ತೆ ಸರ್. ಹೈಟ್ ಬರೋಷ್ಟೊಳಗೆ, ಉದ್ದ ಬರೋಷ್ಟೊಳಗೆ 165 ಅಡಿ ಉದ್ದ ಎಳ್ಕೊಂಡು ಹೋಗ್ಬೋದು. ಅಷ್ಟು ಲೆಂತ್ ಬರ್ತಕ್ಕಂಥ ಮೆಶ್ ಆಗಿರುತ್ತೆ ಇದು. ಇದ್ರ ಬೆಲೆ ಆದರೆ 8,000 ಇದೆ ಸರ್. ಇಂಕ್ಯುಬೇಟರ್ ವಿಷಯದಲ್ಲಿ ಬರೋಷ್ಟೊಳಗಡೆ ನಮಗೆ 80 ಮೊಟ್ಟೆದಾದರೆ ನಮ್ಮಲ್ಲಿ 80 ಮೊಟ್ಟೆ ಇಂಕ್ಯುಬೇಟರ್ ಆದರೆ ಏನಾದರೂ ಇದೆಯೋ ಅದ್ರ ಬೆಲೆ 7,500 ಇದೆ ಸರ್. ತಮಗೆ 1 ವರ್ಷ ವ್ಯಾರಂಟಿ ಕೊಟ್ಟಿರ್ತೀವಿ. ಒಂದು ಟೆಂಪ್ರೇಚರ್ ಕಂಟ್ರೋಲಿಂಗ್ ಮೀಟರ್ ಎಕ್ಸ್ಟ್ರಾ ಬರುತ್ತೆ. 1 ವರ್ಷದೊಳಗಡೆ ನಿಮ್ಗೆ ಇಂಕ್ಯುಬೇಟರಲ್ಲಿ ಯಾವುದೇ ಪಾರ್ಟ್ ಹೋದ್ರೂ ಆ ಪಾರ್ಟ್ ನಾವೇ ಫ್ರೀಯಾಗಿ ಕೊಡ್ತೀವಿ ಸರ್. ಆ 1 ವರ್ಷ ಆದಮೇಲೆ ಏನಾದರೂ ಪಾರ್ಟ್ಸ್ ಹೋಯ್ತು ಅಂದ್ಕೊಳ್ಳಿ, ಅವಾಗ ಹೋಗಿರೋ ಪಾರ್ಟಿಗೆ ಮಾತ್ರ ಪೇಮೆಂಟ್ ತೊಗೊಂಡು ಅವಾಗ ಕಳಿಸ್ಕೊಡ್ತೀವಿ. ನಿಮಗೆ ಎಷ್ಟೇ ವರ್ಷ ಬಳಸಲಿ ನಿಮಗೆ ವ್ಯಾರಂಟಿಯನ್ನು ನಾವು ಪಾರ್ಟ್ಸ್ ಆದರೆ ಕೊಡ್ತಾ ಇರ್ತೀವಿ, ಸರ್ವಿಸ್ ಆದರೆ ಕೊಡ್ತೀವಿ ಸರ್. ಅದು ಬಿಟ್ಟರೆ ನೆಕ್ಸ್ಟ್ ಸಿಗತಕ್ಕಂಥದ್ದು 160 ಮೊಟ್ಟೆ ಹಿಡಿತಕ್ಕಂಥ ಇಂಕ್ಯುಬೇಟ್ರು. ಅದ್ರ ಬೆಲೆ ಒಂದು 10,500 ಆಗುತ್ತೆ. 3 ವರ್ಷ ವ್ಯಾರಂಟಿ ಕೊಡ್ತೇವೆ. ಜೊತೆನಲ್ಲಿ ನಿಮಗೆ ಅದರಲ್ಲಿ ಟೆಂಪ್ರೇಚರ್ ಕಂಟ್ರೋಲಿಂಗ್ ಸೆನ್ಸಾರ್ ಒಂದು, ಮೋಟ್ರ್ ಒಂದು, ಅಡಾಪ್ಟರ್ ಒಂದು, ಬಲ್ಬ್ ಒಂದು ಎಕ್ಸ್ಟ್ರಾ ಕೊಟ್ಟಿರ್ತೀವಿ ಸರ್. ಈ ವ್ಯಾರಂಟಿ ಪೀರಿಯಡ್ಸ್ ಅಲ್ಲಾದರೆ ನಿಮಗೆ ಫ್ರೀ ಇರುತ್ತೆ ಸರ್ವಿಸ್ ಅನ್ನೋದು. ವ್ಯಾರಂಟಿ ಪೀರಿಯಡ್ ಆಗೋದ್ಮೇಲೆ ಆ ಪಾರ್ಟಿಗೆ ಪೇಮೆಂಟ್ ತೊಗೊತೀವಿ. ಸರ್ವಿಸ್ ಕೂಡ ಅವಾಗ ಕೂಡ ಫ್ರೀಯೇ ಇರುತ್ತೆ ಸರ್. ನೀವು 5 ವರ್ಷ ಆಗಲಿ 8 ವರ್ಷ ಆಗಲಿ ತೊಗೊಳ್ಳಿ, ಬನ್ನಿ, ಧೈರ್ಯವಾಗಿ ನಾವು ರೆಡಿ ಮಾಡಿ ಕೊಡ್ತೇವೆ. ಕೋಳಿಗಳು ನಾವು ಸಾಕ್ತಾ ಇದ್ದೀವಿ ಅಂದರೆ ಬೇಸಿಕ್ಕಾಗಿ ಕೋಳಿಗಳಿಗೆ ಕೆಲವೊಂದು ಬೇಸಿಕ್ ನೀಡ್ಸ್ ಇರುತ್ತೆ. ಏನು ಅಂದರೆ, ಕೋಳಿಗಳು ನೈಟ್ ಟೈಮ್ ಕುತ್ಕೊಳ್ಳಿಕ್ಕೆ ಒಂದು ಅಣುವಾಗಿರ್ತಕ್ಕಂಥ ಒಂದು ಪ್ಲೇಸ್ ಬೇಕಾಗುತ್ತೆ. ಹಗಲೊತ್ತಲ್ಲಿ ತಿರುಗಾಡೋದಕ್ಕೆ ಸ್ವಲ್ಪ ಜಾಗ ಬೇಕಾಗುತ್ತೆ. ಪ್ಲಸ್ ಅದ್ರ ಜೊತೆಗೆ ಗಿಡಗಳು, ಮರಗಳು, ನೆರಳಿರ್ತಕ್ಕಂಥ ಪ್ಲೇಸ್ ಇರಬೇಕಾಗುತ್ತೆ. ಈ 3-4 ಬೇಸಿಕ್ ಫುಲ್ಫಿಲ್ಮೆಂಟ್ ಮಾಡಿಕೊಟ್ರೆ ಸಾಕು ಸರ್. ಏನಕ್ಕೆ ನೈಟ್ ಟೈಮ್ ಕುತ್ಕೊಳ್ಳೋಕ್ಕೆ ಒಂದು ಶೆಡ್ ಇರಬೇಕು ಅಂದರೆ, ನೈಟ್ ಟೈಮು ನಮಗೆ ಕಾಡು ಬೇಕಾಗಿರ್ಬೋದು, ನಾಯಿಗಳಾಗಿರ್ಬೋದು, ಮುಂಗ್ಸಿಗಳಾಗಿರ್ಬೋದು, ಇವು ಬಂದು ಅಟ್ಯಾಕ್ ಮಾಡಿ ಕೋಳಿಗಳು ತೊಗೊಂಡೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಫುಲ್ ಪ್ಲೇಸ್ ಕ್ಲೋಸ್ ಶೆಡ್ ಒಂದಿದ್ರೆ ನೈಟ್ ಟೈಮ್ ಆರಾಮಾಗಿ ಮಲ್ಕೊಂಡು ನಿದ್ದೆ ಮಾಡ್ತವೆ. ಡೇ ಟೈಮಲ್ಲಿ ನಾವು ಹೊರಗಡೆ ಬಿಟ್ಟು ಆವಾಗ ಕೆಲವೊಂದು ಮರಗಳು ಗಿಡಗಳಿದ್ದರೆ ಅದ್ರ ಕೆಳಗಡೆ ಹೋಗಿ ಅಲ್ಲಿ ನಾವು ಮೇವು ನೀರು ಇರ್ತದೆ, ಅಲ್ಲಿ ತಿನ್ಕೊಂಡಾಗ ಅಲ್ಲಿ ಬೆಳೀತಾ ಇರ್ತವೆ ಕೋಳಿಗಳು. ಇವಕ್ಕೆ ಹೊರಗಡೆ ಸೈಡಿಂದ ಸ್ವಲ್ಪ ಫೆನ್ಸಿಂಗ್ ಅನ್ನೋದು ಅವಸರ ಇರುತ್ತೆ ಸರ್. ಯಾಕೆಂದರೆ ನಾಯಿಗಳು ಬಂದು ಅಚಾನಕ್ಕಾಗಿ ಅಟ್ಯಾಕ್ ಮಾಡ್ಕೊಂಡು ತೊಗೊಂಡು ಹೊರಟೋಗ್ತವೆ. ಎರಡನೇ ವಿಷಯ ಬಂದು, ಕೋಳಿಗಳಿಗೆ ಸೇಫ್ಟಿಗೆ ಏನಕ್ಕೆ ನಾವು ಸಜೆಸ್ಟ್ ಮಾಡೋದು ರೂಮು ಅಂದರೆ,
ಈ ಮಳೆ ಬೀಳುತ್ತೆ ಅಂದ್ಕೊಳ್ಳಿ, ಮಳೆ ಬಿದ್ದವಾಗ ಕೋಳಿಗಳೇನೆಂದರೆ ಒಂದು ಶೆಲ್ಟ್ರಿಗೆ ಹೋಗಿ ನಿಂತ್ಕೋಬೇಕಾಗುತ್ತೆ. ಅವು ಡೈರೆಕ್ಟ್ ಮಳೆ ಬಂದು ಕೋಳಿಗಳ ಮೇಲೆ ಬಿದ್ದರೆ ಅವಕ್ಕೆ ಓವರ್ ಎ ಪೀರಿಯಡಲ್ಲಿ ನೆಗಡಿ ಥರ ಬಂದು ಸತ್ತೋಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಎರಡನೇ ವಿಷಯದಲ್ಲಿ ಇದು ಚಳಿ ಮಂಚು ಬಿದ್ದವಾಗ, ಮಂಚು ಕಾಲದಲ್ಲಿ ಕೂಡ ಅಷ್ಟೇ ಅವಕ್ಕೆ ಶೆಲ್ಟ್ರ್ ಒಂದು ಬೇಕಾಗುತ್ತೆ. ಓವರಾಗಿ ಬಿಸಿಲಾಯ್ತು ಅಂದ್ಕೊಳ್ಳಿ, ಅವಾಗ ಕೂಡ ಒಂದು ರೂಮ್ ಥರ ಇರಬೇಕಾಗುತ್ತೆ. ಅವಾಗೋಗಿ ಅವೇ ಅಲ್ಲಿ ಶೆಲ್ಟ್ರ್ ತೊಗೊತವೆ ಸರ್. ಎರಡನೇ ವಿಷಯ, ಮೊಟ್ಟೆ ಇಡೋದಕ್ಕೆ ನಾವು ಕಲೆಕ್ಟ್ ಮಾಡ್ಕೊಳ್ಳೋಕೆ ಕೂಡ ಒಂದು ಪ್ಲೇಸ್ ಅನ್ನೋದು ಕರೆಕ್ಟಾಗಿ ಇರಬೇಕಾಗುತ್ತೆ. ಇದಕ್ಕೆಲ್ಲ ಒಂದು ಪರ್ಫೆಕ್ಟ್ ಆಗಿರೋ ಒಂದು ರೂಮ್ ಇರಬೇಕು ಸರ್. ರೂಮ್ಗೆ ಏನು ನಾವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕಂತೇನೂ ಇಲ್ಲ ಸರ್. ಜಸ್ಟ್ ನೋಡಿ ನಾವೇನು ಮಾಡಿದ್ದೀವಿ ಅಂದರೆ ಐರನ್ ಫ್ರೇಮ್ಸ್ ಹಾಕ್ಬಿಟ್ಟು ಅದ್ರ ಮೇಲೆ ಟಾರ್ಪಲ್ ಇನ್ನು ಹಾಕ್ಬಿಟ್ಟಿದ್ದೀವಿ ಸರ್. ಕೃಷಿ ಹೊಂಡ ಟಾರ್ಪಲ್ ಹಾಕ್ಕೊಂಡು ಒಂದು ರೂಮ್ ಮಾಡ್ಕೊಂಡಿದ್ದೀವಿ. ಒಂದು ಡ್ರಮ್ಮಲ್ಲಿ ಸ್ವಲ್ಪ ಸಜ್ಜೆ ಹಾಕಿದ್ದೀವಿ. ಆ ಸಜ್ಜೆನಲ್ಲಿ ಏನು ಮಾಡ್ತಾ ಇದೆ ಅಂದರೆ ಕೋಳಿಗಳು ಹೋಗಿ ಮೊಟ್ಟೆ ಇಡ್ತಕ್ಕಂಥ ಕೋಳಿಗಳು ಅಲ್ಲೇ ಕುತ್ಕೊಂಡು ಮೊಟ್ಟೆಗಳು ಇರ್ತವೆ. ಮತ್ತು ಆ ಮೊಟ್ಟೆಗಳು ನಾವು ಕಲೆಕ್ಟ್ ಮಾಡ್ಕೊಂಡು ಇಟ್ಟೋಗ್ತೀವಿ. ಇಲ್ಲೇ ಮೇವು ಇಡ್ತೀವಿ, ನೀರು ಇಡ್ತೀವಿ, ಇಲ್ಲೇ ತಿರುಗ್ತಾ ಇರ್ತವೆ. ಇಷ್ಟು ಕೋಳಿಗಳಾದರೆ ಇಲ್ಲಿ ನಾವು ಇವಾಗ ಮೇಂಟೈನ್ ಮಾಡ್ತಾ ಇದ್ದೀವಿ. ಇದ್ರ ಜೊತೆಗೆ ಮರಿಗಳು ಕೂಡ ಆ ಕಡೆ ಮೇಂಟೈನ್ ಮಾಡ್ತಾ ಇದ್ದೀವಿ ಸರ್. ಬನ್ನಿ ತೋರಿಸ್ಕೊಡ್ತೀನಿ ಸರ್. ಈಗ ನಮಗೆ ಆ ಕಡೆ ಕೋಳಿಗಳಾದಮೇಲೆ ಓವರ್ ಎಕ್ಸಸ್ ಆಗಿರೋ ಹುಂಜಾಗಳೆಲ್ಲ ನಾವೇನು ಮಾಡಿದ್ದೀವಿ ಅಂದರೆ ಈ ಕಡೆ ಶಿಫ್ಟ್ ಮಾಡ್ಕೊಂಡಿದ್ದೀವಿ. ಅದ್ರ ಜೊತೆಯಲ್ಲಿ ಮರಿಗಳ ಫಾರ್ಮಿಂಗ್ ಕೂಡ ಇಲ್ಲೇ ಮಾಡ್ತಾ ಇದ್ದೀವಿ ಸರ್. ಮರಿಗಳು ಬಂದಮೇಲೆ ಅದು ಬ್ರೂಡಿಂಗ್ ಸೆಟಪ್ ಮಾಡಿ ಬಿಡೋದಾಗಿರ್ಬೋದು. ಇಲ್ಲಿ ನೋಡ್ಬೋದು ಹುಂಜಾಗಳೆಲ್ಲ ಹೆವಿ ಇದ್ದಾವೆ ಸರ್. ಒಂದೇ ಥರ ಹೆಣ್ಕೋಳಿಗಳ ಮೇಲೆ ನಾವು ಜಾಸ್ತಿ ಹುಂಜಾಗಳು ಅನ್ನೋದು ಬಿಟ್ಟರೆ ಆ ಹುಂಜಾಗಳು ಅನ್ನೋದು ಹೆಣ್ಕೋಳಿಗಳು ತುಳಿದು ಸಾಯಿಸ್ಬಿಡೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಜಾಸ್ತಿ ಎಕ್ಸಸ್ ಇರೋವೆಲ್ಲ ನಾವು ಈ ಕಡೆ ಬಿಟ್ಬಿಟ್ಟಿದ್ದೀವಿ. ಇನ್ನು ನೋಡ್ಕೊಳ್ಳೋದ್ರೆ ಈ ಕಡೆ ಎಲ್ಲ ಮರಿಗಳು ಸೆಟಪ್ ಇದೆ ಸರ್. ಮರಿಗಳನ್ನ ನೋಡಿ ಇದರಲ್ಲಿ ಬಿಟ್ಟಿದ್ದೀವಿ. 2 ಬ್ಯಾಚ್ ಇದಾವೆ ಸರ್ ಮರಿಗಳು. ಕೆಳಗಡೆದ್ರಲ್ಲಿ ಒಂದು ಬ್ಯಾಚು, ಮೇಲೆಗಡೆ ಒಂದು ಬ್ಯಾಚು. ಇವು ಆ್ಯಕ್ಚುಲಿ ಆದರೆ ಹೊರಗಡೆ ಬಿಟ್ಕೊಂಡು ಕೂಡ ನಾವು ನೋಡ್ಕೋಬೋದು. ಈ ಹುಂಜಾಗ್ಲಿರೋ ಕಾರಣ ಏನಾದರೂ ಅದನ್ನು ಕಚ್ಚಿಬಿಡ್ತಾವ, ಪ್ರಾಬ್ಲಮ್ ಮಾಡ್ತಾವ ಅನ್ನೋ ವಿಷಯಕ್ಕೆ ನಾವು ಈ ಥರ ಮಾಡಿಟ್ಟಿದ್ದೀವಿ ಸರ್ ಬೋನುಗಳು. ಆದಷ್ಟು ಚಿಕ್ಕ ಮರಿಗಳನ್ನೆಲ್ಲ ಬಿಡ್ತಾ ಇರ್ತೀವಿ. ಇವೇ ಮರಿಗಳಿಗೆ ಮೇವು ಆಗಿರ್ಬೋದು, ನೀರಾಗಿರ್ಬೋದು ಎಲ್ಲ ಕೊಟ್ಟು ನಾವು 1 ತಿಂಗಳ ಕಾಲ ಇಲ್ಲಿ ಬೆಳೆಸ್ತೀವಿ ಸರ್. ಆ ಥರ ನಿಮ್ಮ ಹತ್ರ ಸಿಗುವಂಥ ಇನ್ಕ್ಯುಬೇಟರಲ್ಲಿ ಟೋಟಲ್ ಎಷ್ಟು ಟೈಪ್ ಮೊಟ್ಟೆಗಳನ್ನ ಇಡ್ಬೋದು ಸರ್? ಸರ್ ಇನ್ಕ್ಯುಬೇಟ್ರಲ್ಲಿ ಯಾವುದೇ ತರಹದ ಮೊಟ್ಟೆಗಳಾದರೂ ಇಟ್ಕೋಬೋದು ಸರ್. ಯಾವ ಇಟ್ಕೊಳ್ಳೋಕೆ ಆಗಲ್ಲ ಅಂದರೆ ನಮ್ಗೆ ಅಂಗಡಿನಲ್ಲಿ ಸಿಗುತ್ತೆ ನೋಡಿ ಬಿಳಿ ಮೊಟ್ಟೆ, ಆ ಮೊಟ್ಟೆಗಳಾಗಲ್ಲ. BV380 ಅಂತ ಒಂದು ತಳಿ ಕೋಳಿ ಬರುತ್ತೆ, ಆ ಮೊಟ್ಟೆ ಆಗಲ್ಲ. ಏನಕ್ಕಪ್ಪ ಇವು 2 ತಳಿ ಆಗಲ್ಲ ಅಂದರೆ ಅವಕ್ಕೆ ಹುಂಜ ಕೋಳಿ ಅನ್ನೋದಿರಲ್ಲ ಸರ್. ಅವು ಬರೀ ಮೇವು ತಿನ್ನೋದು, ಮೊಟ್ಟೆ ಇಡೋದು ಇಷ್ಟೇ. ಯಾವುದೇ ಕೋಳಿ ಆಗಲಿ ಬಿಡಿ, ಹುಂಜ ಹೆಣ್ಣು ಎರಡೂ ಕ್ರಾಸಿಂಗ್ ಆಗಿರ್ತಕ್ಕಂಥ ಮೊಟ್ಟೆ ಯಾವುದಿರುತ್ತೋ ಅದು ಮರಿ 100% ಆಗೇ ಆಗುತ್ತೆ. ಆದಷ್ಟು ಫ್ರೆಶ್ ಆಗಿ ಅಂದರೆ ಅಲ್ಲಿ ಇಲ್ಲಿಟ್ಟು ಡಿಲೇ ಮಾಡಿ ಮೊಟ್ಟೆಗಳು ಇನ್ಕ್ಯುಬೇಟ್ರಲ್ಲಿ ಜೋಡಿಸೋದಕ್ಕಂದರೆ ಯಾವತ್ತರದ್ದು ಅವತ್ತೇ ತೊಗೊಂಬಂದು ಜೋಡಿಸಿದ್ರೆ ನಮಗೆ ಮೊಟ್ಟೆಗಳು ಅನ್ನೋದು ಡ್ಯಾಮೇಜ್ ಆಗೋ ಚಾನ್ಸಸ್ ತುಂಬ ಕಮ್ಮಿ ಆಗ್ತದೆ. ಅದೇ ನಾವೇನಾದರೂ ಅಲ್ಲಿ ಇಲ್ಲಿ ಇಟ್ಟೋದು ಇಲ್ಲ ದೂರದಿಂದ ಟ್ರಾನ್ಸ್ಪೋರ್ಟೇಷನ್ ಮಾಡಿ ತೊಗೊಂಬರೋದು ಇಂಥವು ಮಾಡಿದರೆ ಮೊಟ್ಟೆ ಅನ್ನೋದು ಶೇಕ್ ಆಗೋದಾಗಿರ್ಬೋದು, ಇಲ್ಲ ಬಿಸಿ ತಾಗೋದಾಗಿರ್ಬೋದು. ಇಂಥದ್ದು ಆಗೋದಾಗ ಆ ಮೊಟ್ಟೆ ಡ್ಯಾಮೇಜ್ ಆಗುತ್ತೆ, ಮೊಟ್ಟೆ ಕೆಲಸಕ್ಕೆ ಬರೋದಿಲ್ಲ. ನಮಗೆ ಫ್ರೆಶ್ ಆಗಿರೋ ಮೊಟ್ಟೆ ಅಲಗಾಡ್ದಿರೋ ತುಂಬ ಹುಷಾರಿಂದ ತೊಗೊಂಬಂದು ಇನ್ಕ್ಯುಬೇಟ್ರಲ್ಲಿ ಇಟ್ಕೊಂಡ್ರೆ 100% ಮರಿಯಾಗೋ ಚಾನ್ಸಸ್ ಇದ್ದೇ ಇರುತ್ತೆ ಸರ್. ಸರ್ ನಿಮ್ಮ ಫ್ಯಾಕ್ಟ್ರಿ ಅಡ್ರೆಸ್ ಏನಿದೆ ಸರ್? ನಮ್ಮ ಈ ಅಡ್ರೆಸ್ ಬಂದು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ಕೆಂಚಾರ್ಲಹಳ್ಳಿ ಅಂತ ವಿಲೇಜ್ ಸರ್. ಇದು ನಮ್ಮ ಮೇಯ್ನ್ ಇದು ಇಲ್ಲಿರೋದು. ಇನ್ನು 2ನೇ ಬ್ರಾಂಚ್ ಬಂದು ನಾವು ಬ್ರಾಂಚ್ ಒಂದು ಓಪನ್ ಮಾಡಿದ್ದೀವಿ. ಎಲ್ಲಂದರೆ ಆಂಧ್ರನಲ್ಲಿ ವಿಜಯವಾಡನಲ್ಲಿ ಒಂದು ಬ್ರಾಂಚ್ ಓಪನ್ ಮಾಡಿದ್ದೀವಿ ಸರ್. ಯಾಕಂದರೆ ಆ ಲೋಕಲಲ್ಲಿ ಇನ್ಕ್ಯುಬೇಟರ್ಸ್ ತೊಗೊತಾ ಇರೋರಿಗೆ ಯೂಸ್ ಆಗಲಿ ಅಂತ. ಆ ರಿಲೇಟೆಡ್ ಎಲ್ಲಾದರೂ ಹತ್ರ ಇರೋರಾದರೆ ನೀವು ಅಲ್ಲೋಗಿ ಕಲೆಕ್ಟ್ ಮಾಡ್ಕೋಬೋದು, ಅಲ್ಲೋಗಿ ಮಾತಾಡ್ಬೋದು ಕೂಡ ನೀವು. ಇಲ್ಲಿ ನಮಗೆ ಈ ಕಡೆ ಹತ್ರ ಇರೋರೆಲ್ಲ, ಬೆಂಗಳೂರು ಕಡೆ ಇರೋರೆಲ್ಲ ನಮ್ಮ ಹತ್ರ ಬಂದು ನೋಡಿ ಮಾತಾಡಿ ತೊಗೋಬೋದು ಸರ್. ಸಮಸ್ಯೆ ಏನಿಲ್ಲ. ನಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದು ಜಸ್ಟ್ ಏನಿಲ್ಲ, ನಿಮಗೆ ಸ್ಕ್ರೀನ್ ಮೇಲೆ ಏನಾದರೂ ಬರ್ತಾ ಇದೆಯೋ ನಂಬರು, ಆ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಒಂದು ಸಾರಿ ಕಾಲ್ ಮಾಡಿ ನಮಗೆ ಇನ್ಕ್ಯುಬೇಟರ್ ಬೇಕು ಅಂತ ಹೇಳಿದ ತಕ್ಷಣ ನಾವು ನಿಮ್ಮ ಜೊತೆ ರೆಸ್ಪಾಂಡ್ ಆಗ್ತೀವಿ. ನಮ್ಮಲ್ಲಿ ಡೈರೆಕ್ಟಾಗಿ ಬಂದು ನೋಡಿ ಮಾತಾಡಿ ಆದರೂ ತೊಗೊಂಡೋಗ್ಬೋದು. ಇಲ್ಲ ಕಳಿಸ್ಕೊಡಿ ಅಂದರೆ ಕೊರಿಯರ್ ಕೂಡ ಮಾಡಿಕೊಡ್ತೇವೆ. ಅಥವಾ ಇವಾಗ ನಾವೇನಾದರೂ ಕಾಂಟ್ಯಾಕ್ಟ್ ನಂಬರ್ ಬರ್ತಾ ಇದೆಯೋ ಆ ನಂಬರ್ನ ವಾಟ್ಸಪ್ ಇರುತ್ತೆ ಸರ್, ಅದಕ್ಕೆ ಹಾಯ್ ಅಂತ ಒಂದು ಮೆಸೇಜ್ ಮಾಡಿ. ಅದ್ರ ರಿಲೇಟೆಡ್ ನಿಮ್ಗೆ ವೀಡಿಯೋಸ್ ಬರುತ್ತೆ. ಅದರಲ್ಲಿ ನಿಮಗೆ ಕಂಪ್ಲೀಟ್ ಎಲ್ಲನೂ ಕವರ್ ಆಗಿರ್ತಕ್ಕಂಥ ವೀಡಿಯೋಸ್ ಎಲ್ಲ ಬರುತ್ತೆ. ನೀವು ಯಾವುದೇ ಡೌಟ್ ಇದ್ರೂ ಡೈರೆಕ್ಟಾಗಿ ಕೂಡ ಬಂದು ನಮ್ಮಲ್ಲಿ ನೋಡಿ ಮಾತಾಡಿ ತೊಗೋಬೋದು. ನಮ್ಮ ಕಡೆಯಿಂದ ಏನಂದರೆ ಕ್ಯಾಶ್ ಆನ್ ಡೆಲಿವರಿ ಫೆಸಿಲಿಟಿ 100% ಇಲ್ಲ ಸರ್. ನೀವು ಮುಂಚೆನೇ ಪೇಮೆಂಟ್ ಮಾಡಿಕೊಂಡು ನಿಮ್ಮ ಅಡ್ರೆಸ್ ಡೀಟೇಲ್ಸು, ಕಾಂಟ್ಯಾಕ್ಟ್ ನಂಬರ್ಸ್ ಎಲ್ಲ ತೊಗೊಂಡು ಕೊರಿಯರ್ ಮಾಡಿಕೊಡ್ತೇವೆ. ಇಲ್ಲ ಡೌಟ್ಸ್ ಇದೆ ಅಂದರೆ ನಮ್ಮಲ್ಲೇ ಖುದ್ದಾಗಿ ಬನ್ನಿ, ನಮ್ಮ ಆಫೀಸಲ್ಲಿ ನೋಡಿ ಮಾತಾಡಿ ತೊಗೊಂಡು ಹೋಗ್ಬೋದು ಸರ್.